ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏಕಾದಶಿ ಉಪವಾಸವು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಪ್ರತಿ ತಿಂಗಳು 2 ಏಕಾದಶಿಯು ಬರುತ್ತದೆ. ಒಂದು ಶುಕ್ಲ ಪಕ್ಷದ ಸಮಯದಲ್ಲಿ, ಇನ್ನೊಂದು ಕೃಷ್ಣ ಪಕ್ಷದ ಸಮಯದಲ್ಲಿ. ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಟ್ತಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಷಟ್ತಿಲ ಏಕಾದಶಿಯೊಂದು ವಿಷ್ಣುವಿಗೆ ಎಳ್ಳನ್ನು ಅರ್ಪಿಸುವುದರಿಂದ ಎಲ್ಲ ಆಸೆಗಳು ಈಡೇರುತ್ತವೆ. ಹಾಗಾದರೆ ಈ ಬಾರಿ ಅಂದರೆ 2026ರಲ್ಲಿ ಷಟ್ತಿಲ ಏಕಾದಶಿ ಯಾವಾಗ ಬಂದಿದೆ, ಪೂಜಾ ವಿಧಾನ ಹೇಗೆ, ಯಾವ ನಿಯಮಗಳನ್ನು ಅನುಸರಿಸಬೇಕು, ಯಾವ ವಸ್ತುವನ್ನು ಈ ದಿನ ದಾನ ಮಾಡಬೇಕು, ಪಾರಾಯಣದ ಸಮಯ ಏನು, ಏಕಾದಶಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಉಪವಾಸವನ್ನು ಹೇಗೆ ಆಚರಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಈ ಬಾರಿ ಷಟ್ತಿಲ ಏಕಾದಶಿಯು ಜನವರಿ 14ನೇ ತಾರೀಕು ಬುಧವಾರದಂದು ಬಂದಿದೆ. ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಏಕಾದಶಿ ತಿಥಿ ಪ್ರಾರಂಭವಾಗುವುದು ಜನವರಿ 13ನೇ ತಾರೀಕು ಮಧ್ಯಾಹ್ನ 3:17 ಪ್ರಾರಂಭವಾಗಿ, ಏಕಾದಶಿ ತಿಥಿ ಅಂತ್ಯವಾಗುವುದು ಜನವರಿ 14ನೇ ತಾರೀಕು ಬುಧವಾರ ಸಂಜೆ 5:52. ಸೂರ್ಯೋದಯದ ಪ್ರಕಾರ ಈ ಏಕಾದಶಿಯ ಉಪವಾಸವನ್ನು ಜನವರಿ 14ನೇ ತಾರೀಕು ಬುಧವಾರದಂದು ಮಾಡಬೇಕು. ಇನ್ನು ಪಾರಾಯಣದ ಸಮಯವನ್ನು ನೋಡುವುದಾದರೆ, ಅಂದರೆ ಉಪವಾಸವನ್ನು ಕೊನೆಗೊಳಿಸುವ ಸಮಯ ಜನವರಿ 15ನೇ ತಾರೀಕು ಬೆಳಿಗ್ಗೆ 7:15 9:21 ಸಮಯವಿರುತ್ತದೆ. ಈ ದಿನ ದ್ವಾದಶಿಯು ರಾತ್ರಿ 8:16 ಮುಕ್ತಾಯಗೊಳ್ಳುತ್ತದೆ. ಜನವರಿ 14ನೇ ತಾರೀಕು ಬುಧವಾರ ಸೂರ್ಯೋದಯದ ಸಮಯ ಬೆಳಿಗ್ಗೆ 7:14. ಸೂರ್ಯಾಸ್ತದ ಸಮಯ ಸಂಜೆ 5:57. ಈ ದಿನ ರಾಹುಕಾಲದ ಸಮಯ ಮಧ್ಯಾಹ್ನ 12:35 1:56 ಇರುತ್ತದೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು. ಈ ದಿನ ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಬಂದಿದೆ. ಸರ್ವಾರ್ಥ ಸಿದ್ಧಿ ಯೋಗದ ಸಮಯ ಜನವರಿ 14ನೇ ತಾರೀಕು ಬೆಳಿಗ್ಗೆ 7:14 ಮಧ್ಯಾಹ್ನ 3:03 ಇರುತ್ತದೆ. ಹಾಗೆ ಈ ದಿನ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ 5:38 ಬೆಳಿಗ್ಗೆ 6:25 ಇರುತ್ತದೆ. ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ನೆರವೇರಿಸಿ. ಸಾಧ್ಯವಾಗದವರು ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಬಹುದು. ಇನ್ನು ಪೂಜಾ ವಿಧಾನವನ್ನು ನೋಡುವುದಾದರೆ, ಏಕಾದಶಿಯ ಉಪವಾಸದ ನಿಯಮಗಳು ದಶಮಿ ತಿಥಿಯಿಂದಲೇ ಪ್ರಾರಂಭವಾಗುತ್ತದೆ. ಆದ್ದರಿಂದ ದಶಮಿ ತಿಥಿಯೊಂದು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಮರುದಿನ ಏಕಾದಶಿ ತಿಥಿಯೊಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ವಿಷ್ಣುವನ್ನು ಧ್ಯಾನಿಸಿ ಉಪವಾಸ ಆಚರಿಸುವ ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಂತರ ಪೂಜೆಯನ್ನು ಪ್ರಾರಂಭ ಮಾಡಿ. ಮೊದಲಿಗೆ ಪೂಜಾ ಸ್ಥಳದಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ. ನಂತರ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ. ಅದರಲ್ಲೂ ವಿಷ್ಣುವಿಗೆ ಪ್ರಿಯವಾದ ತುಳಸಿ ಮಾಲೆಯನ್ನು ಈ ದಿನದಂದು ಅರ್ಪಿಸಿ. ಈ ದಿನ ಎಳ್ಳನ್ನು ಕೂಡ ವಿಷ್ಣುವಿಗೆ ಅರ್ಪಿಸಿ, ನೈವೇದ್ಯವನ್ನು ಅರ್ಪಿಸಿ, ಹಣ್ಣುಗಳನ್ನು ಅರ್ಪಿಸಿ, ದೀಪವನ್ನು ಹಚ್ಚಿ ಧೂಪ ದ್ರವ್ಯವನ್ನು ಬೆಳಗಿದ ನಂತರ ವಿಷ್ಣುವಿನ ಅಷ್ಟೋತ್ತರ, ವಿಷ್ಣುವಿನ ಮಂತ್ರವನ್ನು ಪಠಿಸಿ, ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಆರತಿ ಮಾಡಿ. ಷಟ್ತಿಲ ಏಕಾದಶಿಯೊಂದು ಬೆಳಿಗ್ಗೆ ವಿಷ್ಣುವನ್ನು ಪೂಜೆ ಮಾಡಿದ ನಂತರ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ, ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮರುದಿನ ಉಪವಾಸವನ್ನು ಮುರಿದು ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡಿ. ಈ ಷಟ್ತಿಲ ಏಕಾದಶಿಯೊಂದು ಎಳ್ಳನ್ನು ದಾನ ಮಾಡುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ. ಈ ದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿ. ಷಟ್ತಿಲ ಏಕಾದಶಿಯೊಂದು ಪೂಜೆಯ ನಂತರ ಎಳ್ಳನ್ನು ದಾನ ಮಾಡಿ. ಈ ದಿನ ದಾನ ಮಾಡಿದ ಎಳ್ಳು ತುಂಬ ಶುಭದಾಯಕವನ್ನು ನೀಡುತ್ತದೆ. ಎಳ್ಳು ದಾನ ಮಾಡುವುದರಿಂದ ಬಡತನ, ದುಃಖ ಮತ್ತು ದುರದೃಷ್ಟವು ನಿವಾರಣೆಯಾಗುತ್ತದೆ. ಪ್ರತಿಯೊಬ್ಬರೂ ಇಂದು ತಮ್ಮ ಆಹಾರದಲ್ಲಿ ಎಳ್ಳನ್ನು ಸೇರಿಸಿಕೊಳ್ಳಬೇಕು, ಏಕೆಂದರೆ ಇದು ಉತ್ತಮ ಆರೋಗ್ಯವನ್ನು ತರುತ್ತದೆ. ನಿಮ್ಮ ಜಾತಕದಲ್ಲಿ ಶನಿ ದೋಷ ಅಥವಾ ರಾಹು ಅಥವಾ ಕೇತುವಿನ ನಕಾರಾತ್ಮಕ ಪ್ರಭಾವವಿದ್ದರೆ ಈ ಷಟ್ತಿಲ ಏಕಾದಶಿಯ ದಿನದಂದು ಖಂಡಿತವಾಗಿಯೂ
ಕಪ್ಪು ಎಳ್ಳನ್ನು ದಾನ ಮಾಡಿ. ಇದರಿಂದ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ಉಪವಾಸವನ್ನು ಆಚರಿಸುವವರು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂದರೆ, ಉಪವಾಸವನ್ನು ಆಚರಿಸುವವರು ಏನನ್ನು ಕೂಡ ಸೇವಿಸಬಾರದು. ಆರೋಗ್ಯ ಸಮಸ್ಯೆ ಇರುವವರು ಹಣ್ಣು ಹಾಲನ್ನು ಸೇವಿಸಿ ಈ ಒಂದು ವ್ರತವನ್ನು ಕೈಗೊಳ್ಳಬಹುದು. ಯಾವುದೇ ಕಾರಣಕ್ಕೂ ಅಕ್ಕಿಯಿಂದ ಮಾಡಿರುವ ಪದಾರ್ಥವನ್ನು ಸೇವಿಸಬಾರದು. ಈ ದಿನ ಉಗುರು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು. ಈ ದಿನ ತುಳಸಿ ಎಲೆಯನ್ನು ಕೀಳಬಾರದು ಮತ್ತು ತುಳಸಿ ಗಿಡಕ್ಕೆ ನೀರನ್ನು ಕೂಡ ಅರ್ಪಿಸಬಾರದು. ಏಕೆಂದರೆ ತುಳಸಿ ಮಾತೆಯು ಕೂಡ ಈ ದಿನ ಏಕಾದಶಿಯ ವ್ರತವನ್ನು ಆಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ತುಳಸಿ ಗಿಡಕ್ಕೆ ಈ ದಿನ ನೀರನ್ನು ಅರ್ಪಿಸಬಾರದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಷಷ್ಠಿಲ ಏಕಾದಶಿ ಯಾವಾಗ ಬಂದಿದೆ, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪಾರಾಯಣದ ಸಮಯ ಏನು, ಪೂಜಾ ವಿಧಾನ ಹೇಗೆ, ಈ ದಿನ ಯಾವ ಕಾರ್ಯಗಳನ್ನು ಕೈಗೊಳ್ಳಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.